ನಂದಿಯು ತನ್ನ ಕಾರ್ಯವನ್ನು ಮಾಡುತ್ತಿದ್ದ, ನಾರದನು ತನ್ನ ಕಾರ್ಯವನ್ನು ಮಾಡುತ್ತಿದ್ದ. ಸುಂದರವಾಗಿ ನಾಟ್ಯವನ್ನು ಆಡುತ್ತಾ ಕೈಲಾಸದ ಸಭೆಗೆ ತರವಾಗಿ ಬರುವುದಲ್ಲದೆ ಪ್ರವೇಶ ಮಾಡಿದವನಾಗಿ ನಿಂತ ನಿಂತವನಾಗಿ ಕರದಿಂದ ಅವರ ಎದುರಿಗೆ ನಮಸ್ಕರಿಸಲು ಬುದ್ಧಿಮಾಂದವಾಗಿರುವುದೇ ಪರಮಾತ್ಮ ಈ ಸಭೆಗೆ ತಡವಾಗಿ ಬಂದಿದ್ದಲ್ಲದೆ ಏಕಕರದಿಂದ ಒಂಟಿ ಗಾಲಿನಿಂದ ನಮಸ್ಕಾರವನ್ನು ಮಾಡಿದಲ್ಲ, ಮಾಡುವಂತಹ ನಮಸ್ಕಾರವನ್ನು ನನಗೋ ಅಥವಾ ನಿಮಗೋ ಪಾರ್ವತಿ ಭೃಂಗೀಚರು ಏಕಕರ ಮತ್ತು ಏಕಾಂತದಿಂದ ನಮಸ್ಕರಿಸಿದ ನಮಸ್ಕಾರ ನನಗೂ ಅಲ್ಲ ನಿನಗೂ ಅಲ್ಲ. ಪಾದದಡಿ ಕುಳಿತಂತಹ ಭೃಂಗೀಚನಿಗೆ ನೀನು ಮಾಡುವಂತ ಏಕರಿಂದ ನಮಸ್ಕಾರವು ಎಲ್ಲ ಪತಿದೇವರಿಗೂ ದಿಕ್ಕಿನಲ್ಲಿ ಅಲದಾಡುವಂತವರಾಗಿ ಸಿಂಹವಾಹಿನಿ ಆದಿಶಕ್ತಿ ಪರಾಂಬೆ ದುರ್ಗಿ ಅವತಾರವಾಗಿರುವಂತ ಪಾರ್ವತಾ ದೇವಿ ಕೊಟ್ಟಂತ ಶಾಪ ಸುಳ್ಳಾದೀತೆ. ಕ್ಷಣ ಮಾತ್ರವೂ ಸುಳ್ಳಾಗಲಿಲ್ಲ. ಶಾಪಕ್ಕೆ ತುತ್ತಾಗಿರುವಂತ ಭೃಂಗಿಯು ಕಾಲುವಾಗ ನನ್ನ ಅವತಾರ ಮುಕ್ಕಾಲವಾಗಿ ಪಕ್ಷಿ ಅವತಾರವನ್ನು ಧರಿಸಿ ಕಾಲುವಾಗ ನರನ ಅವತಾರದಲ್ಲಿದ್ದರು, ಕಾಲುವಾಗ ನರನ ಅವತಾರದಿದ್ದರು ಪಕ್ಷಿಯ ಈ ರೀತಿಯಾಗಿ ತೊಗಲಾಗಿ ಅಂತರಿಕ್ಷದಲ್ಲಿ ಹಾರುತ್ತಾ ಭೂಮಿಗೆ ಮುಟ್ಟುತ್ತಿಲ್ಲ, ಆಕಾಶ ಉತ್ತರಕ್ಕೂ ಮುಟ್ಟುತ್ತಿಲ್ಲ. ಮಧ್ಯದೊಳಗೆ ಹಾಲಾದಂತ ಪಕ್ಷಿಯಂತೆ ಅಂತರಿಕ್ಷದೊಳಗೆ ತನ್ನಿಚ್ಚೆಯಂತೆ ಹಾರಾಡುತ್ತದೆ. ಅಂತರಿಕ್ಷದೊಳಗೆ ಈ ರೀತಿಯಾಗಿ ಅಂತರಾಲೆಂಪಿಯಾಗಿ ತಿರುಗುತ್ತಾ ಬರುತ್ತಿರುವ ಸಂದರ್ಭದೊಳಗೆ
ತನ್ನ ಮೇಲೆ ಸಾಗಿಸಲಾಗಲಾರದೆ ಭೃಂಗಿಯ ದೇಹವು ಅಲ್ಲೋಲ ಕಲ್ಲೋಲವಾಗುತ್ತಾ ಭೂಮಿಗೆ ಬಂದು ಇನ್ನೇನು ಅಪ್ಪಳಿಸಬೇಕೆನ್ನುವಷ್ಟರಲ್ಲಿ ಭೃಂಗಿಗೆ ಶಿವನ ಕೊಟ್ಟಿರುವಂತಹ ತ್ರಿಶೂಲವು ಆಗಮನವಾಗಿದ್ದೆಂದುಕೊಂಡು ಭೂಮಿಗೆ ಬಂದು ಇನ್ನೇನು ಬೀಳಬೇಕೆನ್ನುವಷ್ಟರಲ್ಲಿ ಬಂದು ತ್ರಿಶೂಲವು ಆಸರೆ ಆದೀತು. ಶಿವನ ಕೊಟ್ಟಿರುವಂತಹ ತ್ರಿಶೂಲವನ್ನು ಆಸರೆಯಾಗಿಟ್ಟುಕೊಂಡಂತ ಭೃಂಗಿಯು ರಭಸದಿಂದ ಬಿಂದು ಭೂಮಿಗೆ ಬೀಳಲಾರದೆ ಅದೇ ತ್ರಿಶೂಲದ ಆಸರೆಯಿಂದ ಭೂಮಿಯ ಮೇಲೆ ತನ್ನ ದೇಹವನ್ನು ಸ್ಪರ್ಶ ಮಾಡಿದನು. ಮುಂಬರುತ್ತಾ ಯುಗಮಾನದೊಳಗೆ ಈಗಿನ ಕಲಿಯುಗದೊಳಗೆ ಆ ಶಿವನು ಕೊಟ್ಟಿರುವಂತಹ ತ್ರಿಶೂಲದ ಭೃಂಗಿಯ ದೃಷ್ಟಾಂತವು ಸಹಿತ ಈಗಲೂ ಸಹಿತ ಭೃಂಗಿಯ ದೇಹವನ್ನು ಶಿವನ ತ್ರಿಶೂಲವನ್ನು ಎಲ್ಲರೂ ತಮ್ಮ ತಮ್ಮ ಮನೆಯೊಳಗೆ ಉಪಯೋಗ ಮಾಡಿಕೊಳ್ಳುತ್ತಿರುವ ಅದು ಏನೆಂದರೆ ವ್ಯವಸಾಯ ಮಾಡುವಂತ ರೈತ ಬಾಂಧವರು ತಾವು ಬೆಳೆದಂತ ಬೆಳೆಗಳನ್ನು ಹಸನ ಮಾಡಿಕೊಳ್ಳುವ ಸಂದರ್ಭದೊಳಗೆ ಗುರುದೇವನ ಕೃಪೆಯಿಂದ ಅಂದರೆ ಗಾಳಿಗೆ ಬಂದು ತಮ್ಮ ದವಸ ಧಾನ್ಯಗಳನ್ನು ತೂರಿಕೊಳ್ಳುತ್ತಿರುವ ಸಂದರ್ಭದೊಳಗೆ ಕಣದೊಳಗೆ ಹಾಕುವಂತ ಮ್ಯಾಟದ ಕೋಲುಗಳಾಗಿ ಆ ಶಿವನ ಕೊಟ್ಟಿರುವಂತಹ ತ್ರಿಶೂಲವೇ ಭೃಂಗಿಯ ದೇಹವೇ ಈಗಲೂ ಸಹಿತ ರೈತರಿಗೆ ಉಪಯೋಗವಾಗುತ್ತದೆ.